ಸಾಕಾಗಲ್ಲ, ಇಡಕ್ಕೂ ಆಗಲ್ಲ. ಅಷ್ಟೊಂದ್ ಜನಕ್ಕೆ ಅಡುಗೆ ಮಾಡಕ್ಕಲ್ಲ. ನಾವು ರೇಷನ್ಗಳು ಏನ್ ಬೇಕೋ ಅದಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ. ತರಕಾರಿ ಎಲ್ಲ ಎಲ್ಲಿ ಇಡ್ತೀರಾ? ತರಕಾರಿ ಹೊರಗಡೆ ಇಡ್ತೀವಿ, ಬೇಕಾದ ಒಂದ್ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಿ. ಅಷ್ಟು ಇಡಕ್ಕಾಗಲ್ಲ ಅಷ್ಟೊಂದ್ ಜನಕ್ಕೆಲ್ಲ. ಎಲ್ಲ ಹೊರಗಡೆ ಇಟ್ಟಿರ್ತೀವಿ. ಇದೆ ತರಕಾರಿ ಎಲ್ಲ ಅದೇ ತೆಗಿಯಮ್ಮ. ಡೈಲಿ ಬರ್ತಾವೆ? ಡೈಲಿ ಬರುತ್ತೆ ಸರ್. ನಂಗೆ 2 ದಿನ 50-60 ಕೆಜಿ ತರಕಾರಿ ಬಳಸ್ತೀನಿ. ದಿನ 50-60 ಕೆಜಿ ತರಕಾರಿ ಇರುತ್ತೆ. ದಿನ ಅಷ್ಟು ತರಕಾರಿ ಇರುತ್ತೆ ಸರ್. ಕಂಪಲ್ಸರಿ ದಿನ ತರಕಾರಿ ಇರುತ್ತೆ. ನಾನು ಲೈವ್ ಅಲ್ಲಿ ಅದೇನು ಅದೃಷ್ಟ ಮಾಡಿದಾರೋ ಗೊತ್ತಿಲ್ಲ, ಡೈಲಿ 60 ಕೆಜಿ ತರಕಾರಿ ಡೈಲಿ ಹಾಕ್ತೀನಿ ಸರ್. ಸಾಯಂಕಾಲ ಕಿಚಡಿ ಹಾಕ್ತಿವಿ, ಎಲ್ಲಾ ತರಕಾರಿ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ತರ ಮಾಡ್ಬಿಡ್ತೀವಿ. ಮಧ್ಯಾಹ್ನ ಕಂಪಲ್ಸರಿ ಮುದ್ದೆ ಮಾಡ್ತೀವಿ, ಸಾಂಬಾರು ಪಲ್ಯ ಏನಾದ್ರು ಒಂದು, ಮೊಸರನ್ನ. ಬೆಳಗ್ಗೆ ಗಂಜಿ ಇಲ್ಲ ಬೇರೆ ಯಾರಾದ್ರೂ ಏನಾದ್ರು ಮಾಡಿಸಿದ್ರೆ ಒಳ್ಳೆ ಊಟ. ವಾರಕ್ಕೆ 2-3 ಸರಿ ಕಂಪಲ್ಸರಿ ಯಾರಾದ್ರೂ ಅಡಿಗೆ ಮಾಡಿಸ್ತಾನೆ ಇರ್ತಾರೆ, ಏನ್ ತೊಂದ್ರೆ ಇಲ್ಲ. ಒಬ್ಬಟ್ಟು ಮಾಡಿಸ್ತಾರೆ, ನಾನ್ ವೆಜ್ ಮಾಡಿಸ್ತಾರೆ, ಚಿಕನ್, ಶಾವ್ಗೆ, ಏನು ಚಿತ್ರಾನ್ನ. ಇವ್ರು ಯಾರಾದ್ರೂ ಏನಕ್ಕೆ ಎಲ್ರಿಗೂ ಒಬ್ಬೊಬ್ರು ಅಭಿಮಾನಿ ತುಂಬಾ ಇದಾರೆ, ಅಭಿಮಾನಿಗಳು ತುಂಬಾ ಇದಾರೆ. ಇವ್ರು ಒಬ್ಬೊಬ್ರು ಅಭಿಮಾನಿ ತುಂಬಾ. ಅವ್ರ ಏನಾರು ಕೇಳಿದ್ರೆ ಇಮಿಡಿಯೇಟ್ ಮಾಡಿಸ್ತಾರೆ, ಕೇಳ್ತಾರೆ ಇವ್ರುಗಳು. ಲೈವ್ ಇರುತ್ತೆ ಎಲ್ಲರ ಮುಖಗಳು. ಒಂದೇನಂದ್ರೆ ನಾನು ಯಾಕೆ ಲೈವ್ ಮಾಡ್ತೀನಿ ಅಂದ್ರೆ ಪ್ರತಿಯೊಬ್ರು ಮುಖನೂ ದಿನ ತೋರಿಸ್ತೀನಿ. ಯಾಕೆಂದ್ರೆ ಅವ್ರ ಕುಟುಂಬದವ್ರು ಯಾರಾದ್ರೂ ಬಂದ್ ಕರ್ಕೊಂಡು ಹೋಗ್ಲಿ, ಆತರ ಆಗುತ್ತಾ ನೋಡ್ತಾ ಇರ್ತಾರೆ. ಕರ್ಕೊಂಡು ಹೋಗಲ್ಲ ಸರ್, ಲೈವ್ ಅಲ್ಲೇ ಇರ್ತಾರ ಅವ್ರು, ಕರ್ಕೊಂಡು ಹೋಗಲ್ಲ. ಸತ್ ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬರ್ತಾರೆ, ಅಯ್ಯೋ ನನ್ಗೆ ಯಾರೋ ಈಗ ವಿಡಿಯೋ ಕಳ್ಸಿದ್ರು, ಅಯ್ಯೋ ನನ್ಗೆ ಗೊತ್ತಿದ್ರೆ ನಾ ಕರ್ಕೊಂಡು ಹೋಗ್ಬಿಡ್ತಿದ್ದೆ, ಮಾಡ್ತಿದ್ದೆ ಅಂತೇಳಿ ಅವಾಗ ಬರ್ತಾರೆ. ಅವಾಗ ಯಾಕೆ ಬರ್ತಾರೆ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಬರ್ತಾರೆ, ಅವ್ರ ಆಸ್ತಿಗೋಸ್ಕರ. ತಾಯಿ ಸತ್ತಿಲ್ ಮಲಗಿದ್ರು ನಾವು ಫೋನ್ ಮಾಡಿದ್ರು ಬರಲ್ಲ. ಭಿಕ್ಷೆ ಬೇಡ್ತೀನಿ, ಕೈ ಕಾಲು ಹಿಡಿತೀನಿ, ಬರೀ ಒಂದು ಕರ್ಪೂರ ಹಚ್ಚಿ ಅಂತ ಕೇಳ್ತೀನಿ. ಅವ್ರು ಏನು ಕೊಡೋದ್ ಬೇಡ. ನನ್ ಲೈವ್ ಅಲ್ಲಿರೋರು, ನನ್ನ ಕುಟುಂಬದವರು ಎಲ್ಲವೂ ಸಹಾಯ ಮಾಡ್ತಾರೆ. ಕರ್ಪೂರ ಹಚ್ಚಕ್ಕೂ ಬರಲ್ಲ. ಅಲ್ಲ, ಒಂದ್ ಮಾತು ಹೇಳಿದ್ರಿ ನೀವು, ನಾನು ಸ್ಮಶಾನಕ್ಕೆಲ್ಲ ಹೋಗಲ್ಲ ಅಂದ್ರೆ, ಇವಾಗ ಹೋಗ್ತೀರಾ ಏನಂತ? ಹೋಗ್ತೀನಿ ಸರ್, ನಾನೇ ಎಲ್ಲ ಮಾಡ್ತೀನಿ. ಅಂದ್ರೆ ನಮ್ಮ ಮನೆ ಸಂಪ್ರದಾಯದಲ್ಲಿ ಯಾರು ಹೋಗಲ್ಲ ಹೆಣ್ಮಕ್ಳು. ಈ ಬ್ರಾಹ್ಮಣ್ಸ್ ಜನವಾರ ಅದೆಲ್ಲ ಹಾಕ್ಲೇಬೇಕು. ನನ್ ಮಗ ಹೋದ್ರು ಜನವಾರ ತೆಗಿತಾನೆ ಇರ್ಬೇಕು. ಫಸ್ಟ್ ಅವ್ನು ಹೋಗ್ತಾ ಇದ್ದ, ಆಮೇಲೆ ಅವ್ನು ಓದೋದಾಗೆಲ್ಲ ಜನವಾರ ಚೇಂಜ್ ಮಾಡ್ಬೇಕಿತ್ತು, ಅದಕ್ಕೆ ಬಿಡಿಸ್ಬಿಟ್ವಿ ಅವನು. ನಾನೇ ಹೋಗಕ್ ಸ್ಟಾರ್ಟ್ ಮಾಡಿದೆ. ನಾನು ಹೋದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ, ನಾನೆಲ್ಲವೂ ಮಾಡ್ಬಿಟ್ಟು ಬರ್ತೀನಿ. ಅದಕ್ಕೆ ಅವಾಗ ಒಂದಷ್ಟು ಜನ ಹೆಣ ಹೊರವಳು ಅಂದ್ಬಿಟ್ಟು ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟು. ಹೆಣ ಹೊರತಾಳು, ಹೆಣ ಹೊರಕ್ಕೂ ರೆಡಿ, ಬಾತ್ರೂಮ್ ತೊಳಿಯಕ್ಕೂ ರೆಡಿ, ಕಸ ಗುಡ್ಸಕ್ಕೂ ರೆಡಿ, ಕ್ಯಾರವನಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿ. ಶಶಿಕಲಾ ಸೆಟಲ್ ಹೋದ್ರೆ ಹೀಗೆ ಇರ್ತೀರಾ ಏನಂತ? ಸೆಟ್ ಅಲ್ಲಿ ಮಾಮೂಲಿ ಹಿಂಗೆಲ್ಲ ಏನಿಲ್ಲ, ಆರಾಮಾಗಿರ್ತೀನಿ ಸರ್. ಹೋಗ್ತೀನಿ ಆರಾಮಾಗಿ. ನನಗೆ ರೋಡಲ್ಲಿ ಒಂದ್ ಚೇರ್ ಹಾಕಿ ಕೊಟ್ರು ಕುತ್ಕೊಳ್ತೀನಿ, ಪಕ್ಕದ ಮನೇಲಿ ಕುತ್ಕೊಂಡ್ರು ಕುತ್ಕೊಳ್ತೀನಿ. ನಂಗೆ ಕ್ಯಾರವನೇ ಬೇಕಾಗಿಲ್ಲ, ಕುತ್ಕೊಳ್ಳೋಕ್ಕೂ ರೆಡಿ ಅಂದೆ. ಕ್ಯಾರವನ್ ತರಿಸಿದ್ದ ಕುತ್ಕೊಳ್ತೀವಿ. ಅದಕ್ಕೂ ಶಶಿಕಲಾ ರೆಡಿ, ಒಳ್ಳೆ ರೇಷ್ಮೆ ಸೀರೆ ಉಡಕ್ಕೂ ರೆಡಿ, ಕಿತ್ತೋಗಿರೋ ನೈಟಿ ಹಾಕೊಂಡು ಅಡಿಗೆ ಮಾಡಕ್ಕೂ ರೆಡಿ. ಅಲ್ಲ, ಒಂದಿಷ್ಟು ಜನ ಕಂಪ್ಲೇಂಟ್ ಮಾಡಿದೆ, ಈಗ ಸಣ್ಣ ಪುಟ್ಟ ಒಂದ್ ಸಿನಿಮಾ ಮಾಡ್ತಾ ಇದ್ರೆ ಬಟ್ ಕ್ಯಾರವನ್ಗೆಲ್ಲ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವರು ಒಂದಿಷ್ಟು ಕಂಪ್ಲೇಂಟ್ ಮಾಡ್ತಾರೆ, ನಮ್ಗೆ ಡೈರೆಕ್ಟರ್ ಕ್ಯಾರವನ್ ಕೊಟ್ಟಿಲ್ಲ, ಸರಿಯಾಗಿ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ಅಂದ್ರೆ ನೀವು ಎಲ್ಲದಕ್ಕೂ ಸೈ ಸರ್. ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ 100 ಜನ ಕುಟುಂಬ ಬದುಕುತ್ತೆ. ಹೌದು. ಯಾಕಂದ್ರೆ 600 ಸಿನಿಮಾ ಪ್ರೊಡ್ಯೂಸರು ನನಗೆ ಇವತ್ತು ಊಟ ಹಾಕಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ನನಗೆ ನನ್ನ ಜೀವನ ಕಲ್ಪಿಸ್ಕೊಂಡಿದೀನಿ, ಮನೆ ಕಟ್ಟಿದೀನಿ, ನನ್ನ ಮಗನ್ ಮದ್ವೆ ಮಾಡಿದೀನಿ, ನನ್ಗೆ ಅಂತ ಒಂದು ಮನೆ ಕಟ್ಕೊಂಡಿದೀನಿ. ಬೀದಿಲ್ ಬಿದ್ದವಳಿಗೆ ಇವತ್ತು ಇಡೀ ಚಿತ್ರರಂಗ ನನಗೆ ಎಲ್ಲವೂ ಕೊಟ್ಟಿದೆ ಸರ್. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ 100 ಜನ ನಾವು ಕುಟುಂಬ ಚೆನ್ನಾಗಿರ್ತೀವಿ. ಒಬ್ಬ ಡೈರೆಕ್ಟರ್ ಅಷ್ಟೇ, ನಮ್ಮನ್ನ ಕಲಾವಿದೆಯಾಗಿ ಗುರುತಿಸ್ತಾರ. ಒಬ್ಬರು ಕ್ಯಾಮ್ರಾಮನ್ ಅಷ್ಟೇ, ನಾವು ಹೇಗಿದೀವಿ 1-2 ಕಣ್ಣುಗಳ ತರ ತೋರಿಸ್ತಾರೆ. ನಾನು ಇವತ್ತು SSTV ಮೂಲಕ ಕೇಳ್ಕೊತೀನಿ, ಯಾಕಂದ್ರೆ ನನಗೆ ಕೇಳ್ಕೊಳಕ್ ಒಂದಷ್ಟು ಜಾಗಗಳ ಅವಕಾಶ ಬೇಕಾಗತ್ತೆ. ಪ್ರತಿಯೊಬ್ರು 600 ಸಿನಿಮಾ ಪ್ರೊಡ್ಯೂಸರ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಕೊಟ್ಟಂತ ಊಟ, ಭಿಕ್ಷೆ ಎಲ್ಲದನ್ನು ನಾನು ನಿಜವಾಗ್ಲೂ, ನೀವು ಊಟ ಹಾಕಿದ್ರೆ ಅದು ನಾನು ಸೆರಗೊಡ್ಡಿ ನಾನು ತಗೊಂಡಿದ್ದೀನಿ. ಇವತ್ತು ನಾನು ಬದುಕಿದ್ದೀನಿ, ಚೆನ್ನಾಗಿದ್ದೀನಿ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ತುಂಬಾ ತರ ಮಾತಾಡ್ಬಿಡ್ತಾರೆ. ಅಯ್ಯೋ ಸಿನಿಮಾ ಇಂಡಸ್ಟ್ರಿ ಇದೆಲ್ಲ, ಅವಳು ಹಂಗೆ ಅವಳು ಹಿಂಗೆ. ಸರ್, ನಿಮ್ಗೆ ಇಷ್ಟ ಇದ್ರೆ ಕೆಲಸ ಮಾಡಿ. ಇದು ಇಂಡಸ್ಟ್ರಿ ಬಾಚಿ ಕರಿಯುತ್ತೆ. ಇಷ್ಟ ಇದ್ರೆ ನೀವು ಕೆಲಸ ಮಾಡಿ. ಇಂಡಸ್ಟ್ರಿ ಸರಿ ಇಲ್ಲ ಹೋಗ್ತಾ ಇರಿ, ನಿಮ್ ಇಷ್ಟ, ನಿಮ್ಮ ಹಣೆ ಬರ, ಎಲ್ಲಾರು ಹೋಗಿ. ಇಂಡಸ್ಟ್ರಿ ಸರಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಂಡಸ್ಟ್ರಿ ಸರಿ ಇಲ್ಲ, ಅದ್ರಲ್ಲೇ ಊಟ ಮಾಡ್ತೀರಿ, ಅದ್ರಲ್ಲೇ ಬಟ್ಟೆ ತಗೊಳ್ತೀರಿ, ಅದ್ರಲ್ಲೇ ಕಾರ್ ಓಡಿಸ್ತೀರಿ, ಅದ್ರಲ್ಲೇ ಜೀವನ ಮಾಡ್ತೀರಿ, ಕೊನೆಗೆ ಇಂಡಸ್ಟ್ರಿ ಸರಿ ಇಲ್ಲ ಅಂತೀರಿ. ಯಾಕೆ ಬಂದ್ರಿ? ಈ ಊಟ ಬೇಕು, ಬಟ್ಟೆ ಬೇಕು, ಎಲ್ಲ ಬೇಕು, ಹೆಸರು ಬೇಕು, ಗುರುತಿಸ್ಕೊಳಕ್ ನಾವು ಬೇಕು. ಇಂಡಸ್ಟ್ರಿ ಸರಿ ಇಲ್ಲ ಅಂದ್ರೆ ಹಿಂಗೆ ಅಲ್ಲ. ಒಂದಿಷ್ಟು ವರ್ಷದಿಂದ ಒಂದಿಷ್ಟು ಆರೋಪ ಮಾಡ್ತಾರೆ, ಅದೇ ಮೀಟು ಒಂದಿಷ್ಟು ಆತರದ್ದೆಲ್ಲ ಇದ್ದಿತ್ತು. ಬಟ್ ನಿಮ್ ಕಾಲ್ಗಡದಲ್ಲಿ ಇದೆಲ್ಲ ಇದ್ದಿತ್ತಾ? ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಸರ್? 1 ನಿಮಿಷ ಇಲ್ಲ. ಈಗ ಒಂದ್ ಜಮೀನು
ಹಾ. ಕೆಟ್ಟ ಗಿಡಗಳೂ ಇರುತ್ತೆ, ಒಳ್ಳೆ ಗಿಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ, ಬೇಡ ಅಂದ್ರೆ ಬಿಸಾಕ್ ಹೋಗ್ತಾ ಇರಿ. ಇನ್ನೊಬ್ರು ಯಾಕೆ ಕೆಟ್ಟವ್ರು ಅಂತ ಹೇಗೆ ಕೇಳ್ತೀರಿ? ನೀವ್ ಸರಿ ಇದ್ದೀರಾ? ನೀವ್ ಸಾಚನಾ? ನೀವ್ ಒಳ್ಳೆಯವ್ರಾ? ಹಾಗಾದ್ರೆ ತಲಾಂತರದಿಂದ ಇಂಡಸ್ಟ್ರಿ ಬದುಕೊಂಡ್ ಬಂದಿಲ್ವಾ, ಉಳಿದಿಲ್ವಾ? ನಾನು ಇವತ್ತು ಯಾರು ಸತ್ರೆ ಯಾಕೆ ಹೋಗ್ತೀನಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಾನು ಇರ್ತೀನಿ ಎಲ್ಲ. ಯಾರೇ ನಾವು ಕೂಡ ನೋಡಿದ್ವಿ. ಯಾಕೆ ಹೋಗ್ತೀನಿ ಅಂದ್ರೆ ಹಳಬ್ರು ಇಂಡಸ್ಟ್ರಿನ ಉಳಿಸಿದ್ದಾರೆ, ಅವ್ರು ಕಟ್ಟಿದ್ದಾರೆ, ಈ ಕೋಟೆನ ಕಟ್ಟಿದ್ದಾರೆ. ಇಂಡಸ್ಟ್ರಿ ಅನ್ನೋದು ಅಷ್ಟು ಸುಲಭ ಅಲ್ಲ, ಕನ್ನಡ ಚಿತ್ರರಂಗ ಅಷ್ಟು ಸುಲಭದ ಮಾತಲ್ಲ. ಹಳಬ್ರು ಉಳಿಸಿ ಬೆಳೆಸಿ ಎಲ್ಲ ಮಾಡಿರೋದಕ್ಕೆ ಇವತ್ತು ನಾವು ಊಟ ಮಾಡಿದೀವಿ, ನಾವು ಬಟ್ಟೆ ಹಾಕೊಂಡಿದೀವಿ. ಅವ್ರಿಗೆ ಪಾಪ ಊಟ ಇರ್ಲಿಲ್ಲ, ಅವತ್ತು ದುಡ್ಡು ಇರ್ಲಿಲ್ಲ, ಕಾಸು ಇರ್ಲಿಲ್ಲ, ಏನು ಇಲ್ದೆ ಕೆಲಸ ಮಾಡಿ ಇಂಡಸ್ಟ್ರಿ ಉಳಿಸಿರೋರು ಅವರು. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಬೆಲೆ ಕೊಟ್ಟು ಹೋಗ್ತೀನಿ ಸರ್. ನನ್ಗೆ ಯಾರು ಪೆಟ್ರೋಲ್ ಹಾಕೊಡಲ್ಲ, ಯಾರು ಸತ್ತ ತಕ್ಷಣ ಯಾರು ನನಗೇನು ಹೋಗೋ ಬರೋ ಕನ್ವೀನಿಯನ್ಸ್ ಕೊಡಲ್ಲ. ನಾನು ಹೋಗ್ತೀನಿ, ನಾನು ಮನಸ್ಫೂರ್ತಿ ಹೋಗಿ ಒಂದಷ್ಟು ಸೇವೆ. ನಾನು ಅವ್ರ ಜೊತೆ ಕೆಲಸ ಮಾಡಿದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಒಂದ್ ಚಿಕ್ಕ ಸೇವೆ ಮಾಡ್ಬಿಟ್ಟು ಬರ್ತೀನಿ ಅಷ್ಟೇ. ನಂಗೆ ಅದೊಂದು ಸಮಾಧಾನ. ಬಿಡಪ್ಪ, ಅವ್ರು ಕಟ್ಟಿದಂತ ಜಾಗದಲ್ಲಿ ನಾವು ಒಂದು ಊಟ ಮಾಡಿದೀನಿ, ಆ ಒಂದ್ ದೃಷ್ಟಿಲಿ ಹೋಗ್ತೀನಿ ಸರ್. ನೀವು ಕಂಡಂತ ಇಂಡಸ್ಟ್ರಿ ಮತ್ತೆ ಇವಾಗ ಇಂಡಸ್ಟ್ರಿ ಯಾವ ತರ ಇದೆ ಅಂತ, ಯಾಕಂದ್ರೆ ನಿಮ್ಮ ಜೊತೆ ಇದ್ದಂತವ್ರು ಒಂದಿಷ್ಟು ಜನ ಇವಾಗ ಅವಕಾಶಗಳು ಸಿಗ್ತಾ ಇಲ್ಲ ನಮಗೆ, ಆ ತರದ್ದೆಲ್ಲ ಒಂದಿಷ್ಟು ಪ್ರಾಬ್ಲಮ್ ಎದುರಿಸ್ತಿದ್ದಾರೆ. ನೀವು ನೋಡಿರ್ಬೋದು, ಕೇಳೇ ಇರ್ತೀರ. ಬಟ್ ಹೇಗ್ ಅನ್ಸುತ್ತೆ ಅಂತದ್ದೆಲ್ಲ ನೋಡಿದಾಗ ಅಂತ ನಿಮಗೆ? ಸರ್, ಇನ್ನೂ ಒಂದೇನಂತಗತ್ತೆ ಅಂದ್ರೆ, ಕೆಲವರು ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಸಂಭಾವನೆ ಅಂತ ಕೇಳೋರು ಇದ್ದಾರೆ. ನಾವೇನ್ ಮಾಡ್ತೀವಿ ಗೊತ್ತಾ, ₹1 ಕೊಟ್ರು ಕೆಲಸ ಮಾಡ್ತೀನಿ, ₹2 ಕೊಟ್ರು ಕೆಲಸ ಮಾಡ್ತೀನಿ. ಅದನ್ನ ತೂಕೊಂಡು ಹೋಗ್ತಾ ಇದ್ರೆ ಸರಿ ಸರ್. ನಾನು ಹಂಗೆ ಅಂದ್ರೆ ಅವ್ರು ಅಲ್ಲೇ ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ ಸರ್. ಇಷ್ಟೇ ವ್ಯತ್ಯಾಸ. ಯಾಕಂದ್ರೆ ನಾನು ಒಬ್ಳೇ ಇಲ್ಲ, ಪ್ರಪಂಚ ತುಂಬಾ ದೊಡ್ಡದಾಗಿದೆ. ತುಂಬಾ ಜನ ಹೆಣ್ಮಕ್ಳು ಬರ್ತಾ ಇದಾರೆ, ಇವಾಗ ಬರ್ತಾ ಇದಾರೆ, ಅವ್ರು ಬೆಳಿತಾ ಇರ್ತಾರೆ, ನಾವ್ ಇಲ್ಲೇ ಇರ್ತೀವಿ. ನಾವು ನುಗ್ಗೋಗ್ತಾ ಇರ್ಬೇಕು, ಏನು ಮಾಡಕ್ಕಾಗಲ್ಲ. ಇಲ್ಲ ಪರಿಸ್ಥಿತಿ, ಸಮಯ ಎಲ್ಲ ಆಗಿದೆ, ಹೋಗ್ತಾ ಇರ್ಬೇಕು ಮುಂದೆ. ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ಹೋದ್ರೆ ಒಳ್ಳೆ ರೋಡ್ ಸಿಗುತ್ತೆ. ನನಗಿಲ್ಲ ಇಲ್ಲಿ ಚುಚ್ತಾ ಇದೆ, ನಂಗೆ ಅಲ್ಲಿ ಚುಚ್ತಾ ಇದೆ, ಇಲ್ಲಿ ಒತ್ತುತ್ತೆ ಅಂದ್ರೆ ನಾವ್ ಇಲ್ಲೇ ಇರ್ಬೇಕು, ಮುಂದಕ್ಕೆ ಹೋಗಕ್ಕಾಗಲ್ಲ. ಜೀವನ ಇದು, ಎಲ್ಲ ದಾಟ್ಕೊಂಡು ಹೋದ್ರೇನೆ ಒಳ್ಳೆ ಜೀವನ ಸಿಗುತ್ತೆ. ಯಾರೇ ಸಣ್ಣ ಪುಟ್ಟ ಯಾರೇ ಬಂದು ಕರೆದ್ರು ಅವ್ರ ಜೊತೆ ಕೆಲಸ ಮಾಡಿ ಇದ್ ಮಾಡ್ತೀರಾ ಏನು ಅಂತ? ನಂಗೆ ಯಾರೇ ಕರೀಲಿ ಸರ್, ನನಗೆ ₹1000 ಕೊಟ್ಟರು ಕೆಲಸ ಮಾಡ್ತೀನಿ, 10,000 ಕೊಟ್ಟರು ಕೆಲಸ ಮಾಡ್ತೀನಿ, ನಂಗೆ ₹1 ಕೊಟ್ಟರು ಕೆಲಸ ಮಾಡ್ತೀನಿ, ₹100 ಕೊಟ್ಟರು ಕೆಲಸ ಮಾಡ್ತೀನಿ. ನನ್ ಬಟ್ಟೆ ನಾನು ತಗೊಂಡ್ ಹೋಗ್ತೀನಿ, ನನ್ ಗಾಡಿಲಿ ನಾನು ಹೋಗ್ತೀನಿ. ಇವತ್ತವರೆಗೂ ನಾನು ಉಳಿಸ್ಕೊಂಡಿರೋದ್ರಿಂದ ಇವತ್ತವರೆಗೂ ನನಗೆ ಅವಳನ್ನ ಕರಿಬಾರ್ದು ಅನ್ನೋರಿಗೆ ಒಬ್ರು ಇಲ್ಲ ಸರ್. ನಂಗೆ ₹10 ಕೊಟ್ಟರು ಕೆಲಸ ಮಾಡ್ತೀನಿ, ಸೈಡಲ್ಲಿ ಬಂದ್ಕೊಡಿ, ಯಾರ ಮುಂದೆ ಕೊಡ್ಬೇಡಿ. ನಂದು ಒಂದು ಇದೆ ಡೈಲಾಗ್ ಇದೆಯಾ ಕೇಳ್ತೀನಿ ಅಷ್ಟೇ, ಇನ್ನೇನು ಕೇಳಲ್ಲ. ಕಾಸ್ಟ್ಯೂಮ್ ನಾನು ಎತ್ಕೊಂಡು ಹೋಗ್ತೀನಿ, ಏನ್ ಬೇಕು ನಾನು 2 ವೀಲರ್ಲ್ಲೇ ಹೋಗ್ತೀನಿ, ನಾನು 2 ವೀಲರ್ಲ್ಲೇ ಬರ್ತೀನಿ. ಯಾವತ್ತು ಯಾರಿಗೂ ತೊಂದರೆ ಕೊಡಕ್ಕಾಗಲ್ಲ. ಅದಕ್ಕೆ ಇನ್ನು ಇಂಡಸ್ಟ್ರಿಯಲ್ಲಿ ಉಳಿದೀವಿ. ಇನ್ನೊಂದು ಮೇಡಮ್, ಒಂದು ವಿಡಿಯೋ ನೋಡಿದೆ, ಅಂದ್ರೆ ನೀವು ಯಾರೋ ಕರೆದ್ರು ಶೂಟಿಂಗ್ ಅಂತ ಹೋದಾಗ, ಬಟ್ ಅವರು ಏನೋ ಒಂದು ಮೇಕಪ್ ವಿಚಾರಕ್ಕೆ ಬಂದಾಗ ಇಲ್ಲ ಹಾಕಿದಾಗ ಏನೋ ಒಂದು ನಿಮ್ಗೆ ಮಾರ್ಕ್ ಆಯ್ತು ಅಂತ. ಉತ್ತರ ಕರ್ನಾಟಕಕ್ಕೆ ಹೋದೆ, ಯಾರೋ ಒಂದು ಸಿನಿಮಾ ಕರೆದಿದ್ರು, ತುಂಬಾ ಲೋ ಬಜೆಟ್ ಅಲ್ಲಿ ಕರೆದಿದ್ರು, ಹೋಗಿದ್ದೆ ನಾನು. ಅದು 3 ದಿನ ಕಂಟಿನ್ಯೂ ಶೂಟಿಂಗ್ ಇತ್ತು. ಅಲ್ಲಿ ಸೆಟ್ ಅವರು ಯಾರು ಇಲ್ಲ, ಯಾರೋ ಎಲ್ಲ ಹೊಸಬ್ರು ಹುಡುಗರು, ಹೊಸಬ್ರು ಎಲ್ಲ ಬರ್ತಿದ್ರು. ಅವ್ರಿಗೆ ಮೇಕಪ್ ಏನು ಅನ್ನೋದು ಗೊತ್ತಿಲ್ಲ, ಈಗ ಸೆಟ್ ಅವ್ರು ಏನೋ ಗೊತ್ತಿಲ್ಲ. ಅವನೇನ್ ಮಾಡ್ದ, ಅರಿಶಿನ ಸುಣ್ಣ 2 ಮಿಕ್ಸ್ ಮಾಡಿ ಒಂದ್ ಕಡೆ ಇಟ್ಟಿದ್ದ. ಅದು 3 ದಿನ ಕಂಟಿನ್ಯೂ ಶೂಟಿಂಗ್ ಆಯ್ತು. 4ನೇ ದಿನ ಶೂಟಿಂಗ್ ಅವತ್ತು ಮುಗಿಯುತ್ತೆ ರಾತ್ರಿ. ಅವನೇನ್ ಮಾಡ್ದ, ಡೆತ್ ಸೀನ್ ಇತ್ತು ನಂದು. ಅರಿಶಿನ 2 ಕಡೆ, ದೇವಸ್ಥಾನದ ಕಂಟಿನ್ಯೂಟಿ ಇತ್ತು, 2 ಕಡೆ ಅರಿಶಿನ ಕೊಂಡೆ ಎಲ್ಲ ಹಾಕಿದ್ರು. ಅವನೇನ್ ಮಾಡ್ದ, ಹಿಂಗ್ ಹಚ್ಚಿಬಿಟ್ಟ. ಒಂದ್ ಸೈಡ್ ಕ್ಯಾಮ್ರಾ ಐತಲ್ಲ, ಅವ್ರು ಒಂದ್ ಸೈಡ್ ಹಚ್ಚಿದ್ರು, ಈ ಸೈಡ್ ಇಲ್ಲೇ ಇನ್ನು ಮಾತಾಡ ಒಂದ್ ಸೈಡ್ ಹಚ್ಚಿದ್ರು, ಕ್ಯಾಮ್ರಾ ಹಿಂಗಿತ್ತಲ್ಲ ಒಂದ್ ಸೈಡ್, 2 ಸೈಡ್ ಹಚ್ಚಿದ್ರೆ 2 ಸೈಡ್ ಆಗ್ತಿತ್ತು. ಅವ್ನ್ ಹಚ್ಚಿ 2 ಗಂಟೆಗೆ ಮೇಕಪ್ ತೆಗೆದಾಗ ಉರಿ ಸ್ಟಾರ್ಟ್ ಆಯ್ತು. 11 ಗಂಟೆಗೇನೋ 11:15 ಹಚ್ಚಿದ ರಾತ್ರಿ. 2 ಗಂಟೆಗೆ ಮೇಕಪ್ ತೆಗೆದೆ. ಬೆಳಗ್ಗೆ ಮಲಗ್ಬಿಟ್ಟೆ. ಅವಾಗ ತಕ್ಷಣ ನಂಗೆ ಏನು ಗೊತ್ತಾಗಿಲ್ಲ, ಮುಖ ತೊಳ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಇಷ್ಟ ಮಾಡ್ತಾರೆ. ₹1000 ಅವ್ರೊಬ್ಬನ್ನ ಸೆಟ್ ಅವನ್ನ ಉಳ್ಸಕ್ ಹೋಗಿ ₹1000 ಮುಖ 1 ವರ್ಷ ಕಷ್ಟಪಟ್ಟೆ ಸರ್. 1 ವರ್ಷ ಯಾರು ಕರೆದಿಲ್ಲ, ಯಾಕಂದ್ರೆ ಎಷ್ಟು ಪ್ಯಾಚ್ ಹಾಕಿದ್ರು ನಿಲ್ಲಲ್ಲ, ಅಷ್ಟು ತುಂಬಾ ಕಷ್ಟ ಆಯ್ತು. ಅದರಿಂದ ಅವಕಾಶ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಅವಕಾಶ ಕಡಿಮೆ ಅಂತ ಯಾವತ್ತಾಗಿಲ್ಲ, ಬಟ್ ಅದು ಪ್ಯಾಚು ಹಾಕ್ತಾ ಇಲ್ಲ, ನನಗೆ ಓಡಾಡಕ್ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಏನು ಎಲ್ಲರೂ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಒಂದು ಸ್ಕ್ರೀನ್ ಮೇಲೆ ತೋರ್ಸ್ಬೇಕು ಅಂದ್ರೆ ಇಲ್ಲ ಒಂದು ಪಾತ್ರ ಆತರ ಇರ್ಬೇಕು ಅವ್ರದ್ದು, ಇಲ್ಲ ಅಂದ್ರೆ ಅವ್ಳು ನೋಡಕ್ ಒಂದಿದ್ದಿರ್ಬೇಕು. ಈ ಪ್ಯಾಚ್ ಮಾಡಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗ್ತಿತ್ತು ಸರ್. ರಿಲೀಸ್ ಆಯ್ತಾ ಕೊನೆಗೆ ಆ ಸಿನಿಮಾ? ಆಗ್ಲೇ ಇಲ್ಲ, ಮಳೆ ಬರ್ತಾ ಇದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.